ಬಸವಲಿಂಗಾಯ ನಮಃ. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಶಿವಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಸಮಿತಿ ಬೀದರ್ ವತಿಯಿಂದ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ನೂತನ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ದಾಸೋಹ ಕಾರ್ಯಕ್ರಮದ ಈ ಒಂದು ಬಸವ ಪೀಠದ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಶರಣರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ. ತಾವೆಲ್ಲರೂ ಹೇಳಬೇಕು ಶರಣೋ ಶರಣಾರ್ಥಿ. ಶರಣ ಬಂಧುಗಳೇ, ಇವತ್ತಿನ ದಿವಸ ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ನಾವು ಪ್ರತಿ ತಿಂಗಳ ಬೀದರ್ನ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಶರಣ ಉದ್ಯಾನದಲ್ಲಿ ಒಬ್ಬೊಬ್ಬ ಶರಣರ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಇನ್ನೂ ಮಾಡ್ಕೊಂಡು ಬರ್ತೀವಿ. ಸುಮಾರು 25 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಸವ ಕಲ್ಯಾಣದಲ್ಲಿ ನಮ್ಮ ಚಿತ್ರಮ್ಮವರಿಗೆಲ್ಲ ಗೊತ್ತಿದೆ. ಬಸವ ಕಲ್ಯಾಣದಲ್ಲಿ ಸುಮಾರು 9 ವರ್ಷದಿಂದ ಹರಳೇನವರ ಗವಿಯಲ್ಲಿ ಎಲ್ಲಾ ಶರಣರ ಒಂದು ಜಯಂತಿಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂದು ಜಯಂತಿನೂ ಕೂಡ ಆಚರಣೆ ಮಾಡಿದ್ವಿ. ಆ ಒಂದು ಶರಣ ಉದ್ಯಾನದಲ್ಲಿ ಮಾಡಿದಾಗ ನಮ್ಮ ರಮೇಶ್ ಕಟ್ಟಿಯವರು ಆಗಮಿಸಿದ್ರು. ಮತ್ತೊಂದ್ಸಲ ನಮ್ಮ ಸ್ವಾಮಿದಾಸ್ ಕೆಂಪೇನವರು ಅವರು ಅನಿವಾರ್ಯ ಕಾರಣದಿಂದ ಅವರು ಬೆಂಗಳೂರಿಗೆ ಹೋಗ್ಬೇಕಾಗಿತ್ರಿ, ಬೆಳಗಾವಿ ಸುವರ್ಣಸೌಧದಲ್ಲಿ. ಹಾಗಾಗಿ ಅವರಿಗೆ ಅವತ್ತು ಹೆಸರು ಹಾಕಿದ್ವಿ, ಅವ್ರಿಗೆ ಸನ್ಮಾನನೂ ಇತ್ತು. ಅವ್ರ ಅನಿವಾರ್ಯ ಕಾರಣದಿಂದ ಅದು ಸುವರ್ಣಸೌಧದಲ್ಲಿ ಅವರು ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಬರ್ಲಿಕ್ಕೆ ಅವ್ರಿಗಾಗಿಲ್ಲ. ಆದ್ರೂ ನನಗೆ ಇವತ್ತ ಈ ಒಂದು ಭಾಗದಲ್ಲಿ ಬೀದರ್ನ ಹಾರ್ಟ್ ಸಿಟಿ ಅಂತಾರ್ರಿ, ಇಂಥಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂದು ಸ್ಮಾರಕ, ಇಲ್ಲೊಂದು ಸಮುದಾಯ ಭವನ ಸರ್ಕಾರದಿಂದ ಇಲ್ಲಿ ನಿರ್ಮಾಣಗೊಳ್ತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದುಕೊಟ್ಟಿದೆ. ಅದಕ್ಕೆ ಸರ್ಕಾರಕ್ಕೂ ಮತ್ತು ಈ ಅಸೋಸಿಯೇಷನ್ ಸಂಘಕ್ಕೂ ಕೂಡ ನಾನು ಅನಂತ ಅನಂತ ಶರಣೋ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತಿನ್ನು 3ನೇ ಮಾತು ಹೇಳಬೇಕು ಅಂದ್ರೆ, ಶರಣ ಬಂಧುಗಳೇ, ನಮ್ಮ ಸ್ವಾಮಿದಾಸ್ ಕೆಂಪೇನವರವರು ಹೇಳುವಾಗ ನಾನು ಬಹಳ ಖೇದ ಅನ್ನಿಸ್ತ್ರಿ. ಏನಂದ್ರ ನಮ್ಮ ಪರಂಪರೆ, ನಮ್ಮ ಶರಣರು ಯಾರು, ನಮ್ಮ ಪರಂಪರೆ ಏನು ಅಂತಕ್ಕಂಥದ್ದು ಇಲ್ಲಿವರೆಗೆ ನಮಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತು ಕೇಳಿದಾಗ ನನಗೆ ಬಹಳ ಬೇಸರ ಆಯ್ತ್ರಿ. ಅಂದ್ರೆ ನಾವು ಇನ್ನೂ ಎಷ್ಟು ತಿಳಿಸೋದ್ರಲ್ಲಿ ಹಿಂದಿದ್ದೇವೋ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಅದಕ್ಕೆ ನೋಡಿ, ನಮ್ಮ ಪರಂಪರೆ ಏನದಂದ್ರೆ ಭವ್ಯ ಪರಂಪರೆ ಇದೆ. 1000 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಜಗತ್ತು ಕಂಡರಿಯದ ಕೇಳರಿಯದ ವಿಶ್ವ ವಿನೂತನವಾಗಿರ್ತಕ್ಕಂಥ ಒಂದು ಕ್ರಾಂತಿ 12ನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಆ ಒಂದು ಕ್ರಾಂತಿಯನ್ನು ಜರುಗಿತ್ತು. ಆ ಕ್ರಾಂತಿ ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ಆದಂತ ಕ್ರಾಂತಿ ಅಲ್ಲ, ಅದು ಸರ್ವ ಜನಾಂಗದ ಮಾನವ ಜನಾಂಗದ ಏಳಿಗೆಗಾಗಿ ಆಗಿರ್ತಕ್ಕಂಥ ಕ್ರಾಂತಿ. ಏಕೈಕ ಕ್ರಾಂತಿ ಯಾವುದು ಅಂದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತ ನಮಗ ಈ ಇತಿಹಾಸದಿಂದ ನಮಗೆ ತಿಳಿದು ಬರ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಬಸವಣ್ಣನವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಗುರು ಬಸವಣ್ಣನವರು ಅವರಿಗೆ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೊಡಬೇಕು ಅಂತ ಕೇಳ್ತಾರೆ. ಇಲ್ಲ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಆಗ ಅವ್ರು ಹೇಳ್ತಾರೆ ಏನಂದ್ರೆ, ಎಲ್ಲರೂ ಮಾನವರು, ನಮ್ಮಂತೆ ಮಾನವರದರಲ್ಲ, ಅವ್ರಿಗೆ ಯಾಕೆ ಕೊಡಲ್ಲ ಅಂತ ತಿಳ್ಕೊಂಡು ಪ್ರಶ್ನೆಯನ್ನು ಮಾಡಿದವರು, ಆ 8 ವರ್ಷದ ಪ್ರಶ್ನೆ ಮಾಡಿದವರು ಯಾರಂದ್ರೆ ಬಸವಣ್ಣನವರು. ಮತ್ತಿನ್ನೂ ವಿಶೇಷ ಅಂತಂದ್ರೆ 6 ವರ್ಷದಲ್ಲಿ ಬಸವಣ್ಣನವರು 6 ವರ್ಷದವರಿದ್ದಾಗ ಅವಾಗೆಲ್ಲ ಶಿಕ್ಷಣ ಯಾರಿಗಿತ್ತು ಶಿಕ್ಷಣ? ಕೇವಲ ರಾಜರ ಮಕ್ಕಳಿಗೆ, ಪಂಡಿತರ ಮಕ್ಕಳಿಗೆ ಅಷ್ಟೇ ಅಲ್ಲಿ ಶಿಕ್ಷಣ ಇತ್ರಿ. ಉಳಿದವ್ರಿಗೆ ಯಾರಿಗೂ ಶಿಕ್ಷಣ ಇದ್ದಿಲ್ಲ. ಬಸವಣ್ಣನವರಿಗೆ ಅವ್ರಿಗೆ ಶಿಕ್ಷಣಕ್ಕೆ ಕಲೀಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭಗೇನೇನು ಶಾಲೆ ಕಾಲೇಜಿಗೆಲ್ಲ ನಾವು ಶಾಲೆ ಕಾಲೇಜ್ದಾಗ ಓದ್ ಬಂದೀವ್ರಿ, ನಾವೆಲ್ಲ ಈಗ PhD ಮಾಡೀವಿ. ಅವಾಗ ಹಂಗ ಅವಕಾಶ ಇದ್ದಿಲ್ಲ. ಯಾವಾಗ 1000 ವರ್ಷ 12ನೇ ಶತಮಾನದಲ್ಲಿ ಎಲ್ಲರಿಗೂ ಶಿಕ್ಷಣದ ಅವಕಾಶ ಇದ್ದಿಲ್ಲ. ಆಗ ಬಸವಣ್ಣನವರಿಗೆ ಅವರು ಉತ್ತಮ ಕುಲದಲ್ಲಿ ಹುಟ್ಟಿನ ಕಡೆದ ಅವ್ರಿಗೆ ಅವಕಾಶ ಇತ್ತು. ಅವರು ಶಿಕ್ಷಣ ಕಲೀಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಅವರು ಅಲ್ಲಿ ಕೆಳವರ್ಗದಲ್ಲಿ ಎಲ್ಲಕ್ಕಿಂತ ಕೆಳಗ ವರ್ಗದಲ್ಲಿ ಇರ್ತಕ್ಕಂಥ ದುಗ್ಗ ಅಳ್ಕೋತ ಕುಂತಿದ್ದವ, ದನ ಕಾಯ್ಕೋತ್ ಕುಂತಿದ್ದವ. ಆಗ ಅವನಿಗೆ ಕೇಳ್ತಾರೆ, ಯಾಕೆ ದುಗ್ಗ, ಯಾಕೆ ಕಳ್ತಾ ಇದ್ದಿ ಅಂದ್ರೆ, ಅಲ್ಲಿ ದನಗಳು ಹೋಗ್ತಾ ಇದಾವ ಬಿಸಿಲಲ್ಲಿ, ನನಗೆ ಹಸಿವೆ ಆಗದ, ಬಹಳ ತ್ರಾಸ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವಾಗ ಅವ್ರು ಹೇಳಿದಾಗ